ಇನ್ನು ರೆಗ್ಯುಲರ್ ಬೇಲ್ ಸಿಕ್ಕಿದ್ರೂ ಕೂಡ ನಟ ದರ್ಶನ್ಗೆ ಈಗ ಸಂಕಷ್ಟ ತಪ್ಪಿಲ್ವಾ? ನಿನ್ನೆ ಅವರ ನಡೆಯನ್ನು ನೋಡಿದಾಗ ಈ ರೀತಿಯಾದಂತಹ ಅನುಮಾನ ಮೂಡೋದು ಸಹಜ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದರೂ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಡಿಸ್ಚಾರ್ಜ್ ಆಗಿ ಅವರು ಕೋರ್ಟ್ಗೆ ಹೋದರು, ಕೋರ್ಟ್ನಿಂದ ವಾಪಸ್ ಮತ್ತೆ ಹಾಸ್ಪಿಟ್ಲಿಗೆ ಬಂದರು. ಕೊಲೆ ಕೇಸಲ್ಲಿ ದರ್ಶನ್ ಮತ್ತು ಪಟಾಲಂಗೆ ಇನ್ನೂ ಶಾಕ್ ಕಾದಿದೆಯಾ ಅಂತ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಹೈಕೋರ್ಟಿನ ರೆಗ್ಯುಲರ್ ಬೇಲ್ ಕೊಡ್ತು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರಂತೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಹೋಗೋದಕ್ಕೆ ಒಪ್ಪಿಗೆಯನ್ನು ಈಗ ಕೊಟ್ಟಿದ್ದಾರಂತೆ. ಒಪ್ಪಿಗೆಗೋಸ್ಕರ ಇವತ್ತು ಗೃಹ ಇಲಾಖೆಗೆ ಪತ್ರವನ್ನು ಬರೀತಾರೆ ಪೊಲೀಸರು. ಗೃಹ ಇಲಾಖೆ ಎಸ್ ಅಂತ ಹೇಳಿದ್ರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ನೋಡಿ, ಇವರಿಗೆ ಜಾಮೀನು ಸಿಕ್ಕಿದ ತಕ್ಷಣ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿಬಿಟ್ರು, ಇವ್ರು ನಾಟಕ ಆಡಿದ್ರು, ಇವ್ರಿಗೇನು ಹೆಲ್ತ್ ಇಶ್ಯೂನೇ ಇಲ್ಲ ಅಂತೆಲ್ಲ ವಾದ ಮಾಡಬಹುದು ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ದರ್ಶನ್ ಮತ್ತೆ ವಾಪಸ್ ಹಾಸ್ಪಿಟ್ಲಿಗೆ ಬಂದಿದ್ದು. ನಿನ್ನೆ ಈ ಹಿಂದೆನೂ ಕೂಡ ಇವರಿಗೆ ಮಧ್ಯಂತರ ಜಾಮೀನು ಸಿಕ್ಕಾಗ ಆಗಲೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಥವಾ ಡಬಲ್ ಬೆಂಚ್ಗೆ ಹೋಗ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅವ್ರು ಹೋಗಲೇ ಇಲ್ಲ. ಪೊಲೀಸರು ಸುಪ್ರೀಂ ಕೋರ್ಟ್ಗೂ ಹೋಗಲಿಲ್ಲ, ಡಬಲ್ ಬೆಂಚ್ಗೂ ಹೋಗಲಿಲ್ಲ. ಈಗ ಮತ್ತೆ ಅದೇ ಸುದ್ದಿ ಹರಿದಾಡ್ತಾ ಇದೆ. ಬಟ್ ಗೊತ್ತಿಲ್ಲ ಈ ಸರ್ತಿ ಆದರೂ ಹೋಗ್ತಾರಾ ಇಲ್ವಾ. ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಗಬೇಕು. ಸಿಕ್ಕಿದ್ರೆ ಮಾತ್ರ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಪೊಲೀಸರು ಈಗಾಗಲೇ ಸಭೆಯನ್ನು ಕೂಡ ಮಾಡಿದಾರಂತೆ. ಹಾಗಾಗಿ ದರ್ಶನ್ಗೆ ಇನ್ನೂ ಸಂಕಷ್ಟ ತಪ್ಪಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.